ಮಗ 29 ವರ್ಷ ಅಂದರೆ 32 ಇಯರ್ಸ್ ಇದ್ದರು. ಆಗಿಂದ ನಮಗೆ ಭಾಳ ಅಭಿಮಾನ ಮೇಡಮ್ ಅಂದರೆ, ಯಾಕಂದರೆ ಎಂದೂ ಅವರು ಸಿಟ್ಟು ಮಾಡ್ಕೊಂಡು ನೋಡಿಲ್ಲ. ಅವ್ರ ಮನೆಗೆ ಹೋದಾಗಲೂ ಕೂಡ ಲಕ್ಷ್ಮಣ ಸರ್ ಇದ್ದಾಗ 25 ವರ್ಷ ಇದ್ದಾಗ ಭಾಳ ನಮ್ಮೆಲ್ಲ ಅಭಿಮಾನ. ನಾವು ಪೊಲೀಸ್ ಇಲಾಖೆಗೆ ಮೇಡಮ್ಗೆ ಯಾಕಂದರೆ ಕ್ವಾರ್ಟರ್ಸ್ ಇದ್ದರು, ನಮ್ಮ ಲಕ್ಷ್ಮೀಧರ ಕ್ವಾರ್ಟರ್ಸ್ ಇದ್ದರು. ಅವರು ಎಲ್ಲರೂ ಮಾದರಿ ಆಗಿಂದ ನಾವು ನೋಡಿದಾಗ. ಈಗ ಪೊಲೀಸ್ ಕೆಲಸದಲ್ಲಿ ಅವರು KS ಆಗಿ ರಿಟೈರ್ಡ್ ಆಗಿದ್ದಾರೆ. ಅವರ ಪತಿಯವರು ಸ್ವಲ್ಪ ನಾವು ಕೆಲಸ ಅಂತಿದ್ದೀವಿ. ಅವರು ಟೀಚರ್ ಆಗಿ ಅವ್ರ ಸಹಕಾರ ಕೊಟ್ಟಾಗಿ ಲಕ್ಷ್ಮಣ ಸರ್ ಅವರು ಅವರ ಪ್ರೊಫೆಷನಲ್ಲಿ ಗ್ರ್ಯಾಂಡ್ ಸಕ್ಸಸ್ ಆಗಿ ರಿಟೈರ್ಡ್ ಆಗಿ PS ಆಗಿ ರಿಟೈರ್ಡ್ ಆಗಿ ಸೇವೆ ಮಾಡ್ತಿದ್ದಾರೆ. ಮತ್ತು ಸಮಾಜಕ್ಕೂ ಕೂಡ ಒಂದು ತಾಲೂಕು ಮಟ್ಟದ ಮುಖಂಡರಾಗಿ ಕೆಲಸ ಮಾಡ್ತಿದ್ದಾರೆ. ಯಾವ ಕಾರ್ಯಕ್ರಮಕ್ಕೂ ನಮಗೆ ಬಿಡಲ್ಲ. ಹಂಗಾಗಿ ನಮಗೆ ಭಾಳ ಅಭಿಮಾನ. ಅವರು ಪ್ರಾರಂಭದಿಂದ ಅಷ್ಟೇ ಕಂಡ್ರೆ ಅವರ ಪತ್ನಿ ಶ್ರೀಮತಿಯವರು ಮಾದರಿಯಾಗಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಒಡನಾಟ. ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಮ್ಮನ್ನು ಮಿಸ್ ಮಾಡ್ತಾರಿಲ್ಲ, ಕರೀತಿದ್ರು. ಇವತ್ತು ಭಾಳ ಖುಷಿ ಆಯಿತು. ಅವ್ರನ್ನ ಅವತ್ತು ನೋಡೋಕ್ಕಾಗಿಲ್ಲ, ಮನೆಗೆ ಹೋಗಿದ್ದು ಕಾಫಿ ಕುಡ್ಕೊಂಡು ಅವ್ರ ಮನೆಗೆ ಹೋಗಿ ಇರಲಿಲ್ಲ ಮೇಡಮ್. ಇವತ್ತು ಕರೆದಾಗ ಭಾಳ ಖುಷಿ ಆಯಿತು. ಯಶಸ್ವಿಯಾಗಿ ದೇವರು ಒಂದು ಆರೋಗ್ಯ ಕೊಟ್ಟು ನಿವೃತ್ತಿ ಹೊಂದಿದ್ದಾರೆ. ಅವರ ಜೀವನ ಇನ್ನೂ ಉತ್ತಮವಾಗಿರಲಿ, ಮುಂದಿನ ಫ್ಯೂಚರು. ಅವರ ಎಷ್ಟೋ ಜನ ಶಿಷ್ಯಂದಿರು ಯಾವ್ಯಾವ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಉನ್ನತ ಸ್ಥಿತಿಗೆ, ಉನ್ನತ ಮಟ್ಟಕ್ಕೆ ಏರಿದ್ದಾರೆ. ಇನ್ನೂ ಕೂಡ ನನ್ನ ರಿಕ್ವೆಸ್ಟ್ ಅಷ್ಟೇ, ಇವತ್ತು ಕೂಡ ಕೆಲವು ಬಡ ಮಕ್ಕಳಿದ್ದಾರೆ. ನನ್ನ ರಿಕ್ವೆಸ್ಟ್ ಮೇಡಮಲ್ಲಿ ಅವ್ರು ಟೀಚರ್ ಆಗಿರೋದ್ರಿಂದ ಅವರಿಗೆ ನಾವು ಹೇಳಬಾರ್ದು. ಇನ್ನೂ ಬಡ ಮಕ್ಕಳಿದೆ ಅಂತ ಗುರುತಿಸಿ ಅವರ ರಿಟೈರ್ ಸ್ಟೇಜಲ್ಲಿ ಅವರು ಧನ ಸಹಾಯ ಮಾಡ್ತಾರೋ, ಪುಸ್ತಕ ಕೊಡ್ತಾರೋ ಅಥವಾ ಒಂದು ಮಾರ್ಗದರ್ಶನ ಮಾಡ್ತಾರೋ ಅದನ್ನು ಮಾಡಿ ಅಂತ ನಿಮ್ಮಲ್ಲಿ ಮೇಡಮ್ ರಿಕ್ವೆಸ್ಟ್ ಮಾಡ್ತಾ ಅಂತ ಸ್ಕೂಲ್ಗಳಿಗೆ, ವಿಶೇಷವಾಗಿ ಸರ್ಕಾರಿ ಸ್ಕೂಲ್ಗಳಿಗೆ ಭೇಟಿ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ನಿಮ್ಮ ಎಲ್ಲ ಸಹಾಯವನ್ನು ಮಾಡಿ ಅಂತ BO ಸಾಹೇಬರು ಕೂಡ ಇಲ್ಲಿದ್ದಾರೆ. ಯಾಕೆಂದರೆ ಈಗ ಗುರುಸ್ಕೊಳ್ಳೋದ್ರಿಂದ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿದರೆ ಬೆಳಗಿಂದ ನೆನೆಸ್ತೀನಿ. ಮೇಡಮ್, ನಿಮ್ಮಲ್ಲಿ ಯಾವ ಮಕ್ಕಳಿಗೆ ಬ್ಯಾಗಿನ ಅವಶ್ಯಕತೆ ಇರ್ತದೆ, ಬುಕ್ ಅವಶ್ಯಕತೆ ಇರ್ತದೆ, ಅಂಥ ಸಂದರ್ಭದಲ್ಲಿ ನೀವು ಅಂಥ ಮಕ್ಕಳಿಗೆ ಹೋಗಿ ರಜೆ ದಿನಗಳಲ್ಲಿ ಹೋಗಿ ಮಾಸ್ಟರ್ ಜೊತೆ ಮಾತನಾಡಿ ಅವಶ್ಯಕತೆ ಇರೋರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಟ್ಟರೆ ಒಂದು ಸಮಾಜಕ್ಕೆ ಕೊಡುಗೆ ಭಾಳ ಉತ್ತಮವಾಗಿರ್ತದೆ. ಯಾಕಂದರೆ ನಿಮಗೆ ಸಮಾಜದ ಬಗ್ಗೆ ಕಳಕಳಿ ಇರೋದ್ರಿಂದ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದ ಹಾಗಂತ ಹೇಳ್ತಾ ಇಲ್ಲಿ ಇರೋರು ಎಲ್ಲರೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಮಾರಂಭದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನಮ್ಮ ಹಿರಿಯರು ಆದ ಮೋಹನ್ ಕುಮಾರ್ ಸರ್ ಅವರೇ, ಬೀಳ್ಕೊಡುಗೆ ಸಮಾರಂಭದ ಕೇಂದ್ರ ಬಿಂದು ನಿರ್ದೇಶಕರಾದ ಭಾಗ್ಯಲಕ್ಷ್ಮಿ ಮೇಡಮ್ ಅವರೇ, ಹಾಗೂ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದ ಕುಮಾರ್ ಸರ್ ಅವರೇ, ಸರ್ ಅವರೇ, ಹಾಗೂ ಇಲ್ಲಿ ಸೇರುವ ಎಲ್ಲ ಸರ್ಕಾರಿ ಅಧಿಕಾರಿಗಳು. ಇವತ್ತಿನ ಏನು ಸರ್ಕಾರ ಏನೋ ಆದೇಶ ಅಂದರೆ 60 ವರ್ಷ ಆದಮೇಲೆ ಆಟೋಮೆಟಿಕ್ ಮನೆಗೆ ಹೋಗಲೇಬೇಕು, ಏನು ಮಾಡೋಕ್ಕಲ್ಲ. ಏನು ನಮ್ಮ ಸಾರ್ ಹೇಳ್ದಂಗೆ ಅವ್ರ ಮುಂದಿನ ಜೀವನದಲ್ಲಿ ಈ ಬಡ ಮಕ್ಕಳಿಗೋಸ್ಕರ ಸರ್ಕಾರಿ ಶಾಲೆಯಲ್ಲಿ ಏನು ಓದ್ತಾ ಇದ್ದಾರೆ ಮಕ್ಕಳು, ಅವರಿಗೆ ಸ್ವಲ್ಪ ಸಮಯವನ್ನು ಇಟ್ಟು ಅವ್ರ ಕೈಲಿ ಆದರೆ ವಿದ್ಯಾಭ್ಯಾಸ ಕಲಿಸ್ತಾರೆ. ಒಳ್ಳೆ ಒಂದು ಇದನ್ನೇ ಕೊಟ್ಟಿದ್ದಾರೆ. ಒಂದು ಅರ್ಧ ಗಂಟೆ ಮಕ್ಕಳಿಗೆ ಅವರು ಬೋಧನೆ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಅವರಿಗೆ ಸಮಯ ಕೊಡಲಿ ಅನ್ನೋದು ನನ್ನ ಇಚ್ಛೆ ಇದೆ. ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಅನ್ನೋದು ನಮ್ಮ ಅಭಿಪ್ರಾಯ. ಆ ಭಗವಂತ ಅವರಿಗೆ ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ಮತ್ತಷ್ಟು ಅಭಿವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ. ಆದಮೇಲೆ ನಮ್ಮ ಅರಸೀಕೆರೆ ತಾಲೂಕಿನ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಧರ್ಮಣ್ಣ ಅವರೇ, ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅವರೇ, ನಮ್ಮ ಲಕ್ಷ್ಮಣ ಸರ್ ಅವರೇ, ಇವತ್ತಿನ ಸಮಾರಂಭದ ಹೃದಯ ಸ್ಪರ್ಧಿ ಸಮಾರಂಭ ಭಾಗ್ಯಲಕ್ಷ್ಮಿ DN ಮೇಡಮ್ರವರು ಸುಮಾರು ಇಲ್ಲಿ 32 ವರ್ಷ ಸತತವಾಗಿ ಶಿಕ್ಷಕ ಒಂದೇ ಸ್ಕೂಲ್ ಶಿಕ್ಷಕ ಸೇವೆಯನ್ನು ಸಲ್ಲಿಸಿ ಅದೃಷ್ಟ. ಯಾಕೆಂದರೆ ಸಾಕಷ್ಟು ವರ್ಗಾವಣೆಗಳಾಗ್ತಾರೆ, ಬೇರೆ ಬೇರೆ ತಾಲೂಕುಗಳಿಗೆಲ್ಲ ಹೋಗ್ತಾರೆ. ಒಂದೇ ಶಾಲೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ಅವರಿಗೆ ಸಿಕ್ಕಿತ್ತು. ಆ ದಿಶೆಯಲ್ಲಿ ಅವರು ಉತ್ತಮವಾದಂಥ ಸೇವೆಯನ್ನು ಮಾಡಿದ್ದಾರೆ. ಅವ್ರನ್ನ ಯಾವಾಗ ನೋಡಿದರೂ ಅವರಲ್ಲಿ ಒಂಥರ ಮಾತೃತೆ ಇತ್ತು. ಬಹುಮುಖ್ಯವಾಗಿ ಅವರು 1ರಿಂದ 3ನೇ ತರಗತಿ ಮಕ್ಕಳಿಗೆ ನಲಿಕಲಿ ಸಿಸ್ಟಮಲ್ಲಿ ಪಾಠವನ್ನು ಮಾಡ್ತಿದ್ರು. ತರಗತಿಯನ್ನು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿ ತರಗತಿ ಕೋಣೆಯನ್ನು ಇಟ್ಕೊಂಡಿದ್ದಾರೆ. ಅವರಲ್ಲಿ ಮಿತಭಾಷೆ ಆದರೂ ಸಹ ಆ ಕರ್ತವ್ಯದಲ್ಲಿ ಅತ್ಯಂತ ದಕ್ಷತೆಯಿಂದ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಮತ್ತು ನಮ್ಮ ಲಕ್ಷ್ಮಣ್ ಸರು ಸಹ ಅಷ್ಟೇ, ಅವರು ಉತ್ತಮ ಹೃದಯವಂತಿಕೆ ಹೊಂದಿರುವಂಥ ಒಬ್ಬ ಸ್ನೇಹಿತ. ಉತ್ತಮವಾದಂಥ ಕೆಲಸ ಅರಸೀಕೆರೆ ತಾಲೂಕಲ್ಲಿ ಸುಮಾರು ಅವರು ಸಹ ಸುದೀರ್ಘ ಸೇವೆಯನ್ನು ಹೊಂದಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಅಪಾರ ಸ್ನೇಹಿತರನ್ನು ಹೊಂದಿದ್ದಾರೆ. ಇವತ್ತಿಬ್ಬರು ಒಟ್ಟಿಗೆ ನಿವೃತ್ತಿ ಇರೋದ್ರಿಂದ ಲಕ್ಷ್ಮಣ್ ಸರ್ 2 ವರ್ಷ 3 ವರ್ಷ 2 ಮುಕ್ಕಾಲು ವರ್ಷ ಆಯ್ತಾ ಬಂತು. ಮೇಡಮ್ ಈ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರ
ನಿವೃತ್ತಿ ಜೀವನ ತುಂಬ ಅತ್ಯಂತವಾಗಿ ಚೆನ್ನಾಗಿ ಕೆಲಸವನ್ನು ಮಾಡಲಿ, ಸಾಮಾಜಿಕ ಸೇವೆಗಳನ್ನ ಮಾಡಲಿ. ಇಂಪಾರ್ಟೆಂಟ್ ಆಗಿ ಶಾಲೆ, ಸರ್ಕಾರಿ ಶಾಲೆಗಳ ಬಲವರ್ಧನೆ. ಈ ಶಾಲೆ ನೋಡಿದರೆ ಮೈಕ್ರೋಸಾಫ್ಟ್ ಕಂಪನಿಯೊಬ್ಬರು 15 ಲಕ್ಷ ಖರ್ಚು ಮಾಡಿದ್ದನ್ನೆಲ್ಲ ರಿನೋವೇಷನ್ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ಬೇರೆ ಬೇರೆ ಎಲ್ಲ ಶಾಲೆಗಳಿಗೂ ಸಹ ಇವೆಲ್ಲ ಜಾಗವನ್ನು ಕೊಡೋದ್ರ ಮೂಲಕ ಕಲಿಕೆಗೆ ಪೂರಕವಾದಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಮಾತನಾಡ್ತೀನಿ. ಈಗಿನ ಭಾಗ್ಯಲಕ್ಷ್ಮಿ ಟಿ ಎನ್ ಮಹೇಶ್ವರ ಅವರು ವೃತ್ತಿಯಿಂದ ನಿವೃತ್ತಿ ಕೊಡ್ತಾ ಇದ್ದಾರೆ. ಅವರು ವಿಜಯ ಶಾಲೆಯಲ್ಲಿ ಸುಮಾರು 32 ವರ್ಷಗಳ ಕಾಲ ಶಾಲಾ ಮಟ್ಟಕ್ಕೆ ಕೆಲಸ ಮಾಡಿ ಒಳ್ಳೆಯ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ಅವರು ನಿಜವಾಗ್ಲೂ ಕೂಡ ಒಳ್ಳೆಯ ವಿದ್ಯಾದಾನ ಮಾಡಿ ಅವರ ಶಿಷ್ಯಕೋಟಿ ಶಾಲೆಯಲ್ಲಿ ಮೇಲೆ ಬಂದು ಎಲ್ಲರೂ ಒಳ್ಳೆಯ ಉನ್ನತ ವರ್ಗದಲ್ಲಿ ಮಾಡ್ತಕ್ಕಂಥ ಕೀರ್ತಿಗೆ ಮೇಡಮ್ ಪಾತ್ರರಾಗಿದ್ದಾರೆ. ಅವರ ಮುಂದಿನ ಜೀವನವನ್ನು ಕೂಡ ಒಳ್ಳೆಯ ಯಶಸ್ಸು ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ ಎಲ್ಲ ಕ್ರಮವಾಗಿ ಶಿವಮೊಗ್ಗದ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್ರವರು ಈ ಶಾಲೆಯಲ್ಲಿ 32 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಈ ಶಾಲೆಯ ಒಂದು ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇವತ್ತು ವಯೋಸಹಜ ನಿವೃತ್ತಿಯಿಂದ ಹೊಂದ್ತಾ ಇದ್ದು, ನಾನು ಕೂಡ ಮೇಡಮ್ರವ್ರ ಜೊತೆಯಲ್ಲಿ 3 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀನಿ. ಅವ್ರ ಜೊತೆಯಲ್ಲಿ ಒಡನಾಡಿಯಾಗಿ, ಒಬ್ಬರು ಸಹೋದರಿಯಾಗಿ ನನಗೆ ಅಷ್ಟೇ ಮಾರ್ಗದರ್ಶನ ಪ್ರತಿ ಹಂತದಲ್ಲೂ ಕೂಡ ನನಗೆ ನೀಡ್ತಾಯಿದ್ರು. ಅವರ ಒಂದು ಸೇವಾ ಮನೋಭಾವ ನನ್ನ ಇಡೀ ತಾಲೂಕಿಗೆ ಒಂದು ಕೀರ್ತಿ ತಂದಿದೆ. ಅವರ ಶಿಷ್ಯ ಕೋಟಿ ಇವತ್ತು ಉನ್ನತ ಸ್ಥಾನಮಾನಗಳಲ್ಲಿ ಇದ್ದಾರೆ. ಹಾಗಾಗಿ ಈ ಶಾಲೆಗೆ ಅವರು ಸಲ್ಲಿಸಿರ್ತಕ್ಕಂಥ ಕೀರ್ತಿ ಅಜರಾಮರ. ಹಾಗಾಗಿ ಭಗವಂತ ನಮ್ಮ ಮೇಡಮ್ರವರಿಗೆ, ಅವರ ಕುಟುಂಬ ವರ್ಗಕ್ಕೆ ಜಯಂತಲ್ ಸಿದ್ದೇಶ್ವರ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ನಾನು ಇಡೀ ತಾಲೂಕಿನ ಸಮಸ್ತ ಶಿಕ್ಷಕರ ಪರವಾಗಿ ಮೇಡಮ್ರವರಿಗೆ ನಾನು ಶುಭ ಕೋರ್ತಾ ಇದ್ದೀನಿ. ಶ್ರೀಮತಿ ಭಾಗ್ಯಲಕ್ಷ್ಮಿ ಡಿ ಎನ್ ಮೇಡಮ್ ಅವರು 1994ನೇ ಇಸವಿಯಿಂದಲೂ ಸಹ ಏನು ಅರಸೀಕೆರೆಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂತಹ ಸರ್ಕಾರಿ ಹಿರಿಯ ಹೊಸ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಮಾತೆಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ನಾವು ಸಹ ನಗರದಲ್ಲಿ ಸೇವೆಯನ್ನು ಸಲ್ಲಿಸುವಾಗ ಹಲವಾರು ವರ್ಷಗಳ ಕಾಲ ಅವರ ಸೇವೆಯನ್ನು ನಾವು ನೋಡಿದ್ದೀವಿ. ಅವರು ಶಾಲೆಗೋಸ್ಕರ, ಮಕ್ಕಳಿಗೋಸ್ಕರ ನಾವೊಂದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಉತ್ತಮವಾದ ಸೇವೆಯನ್ನು ಸಲ್ಲಿಸಿರ್ತಾರೆ. ಅವರು ಒಂದು ಒಳ್ಳೆಯ ಹೆಸರನ್ನು ಸಹ ಸಂಪಾದಿಸಿರ್ತಾರೆ. ಈ ಶಾಲೆಗೂ ಸಹ ಒಂದು ಒಳ್ಳೆಯ ಹೆಸರನ್ನು ಬರೋದಕ್ಕೆ ಶ್ರಮಪಟ್ಟಿರ್ತಾರೆ. ಅವರ ಕೈ ಕೆಳಗೆ ಓದಿರ್ತಕ್ಕಂತಹ ನೂರಾರು ವಿದ್ಯಾರ್ಥಿಗಳು ಅವರ ಒಂದು ಉತ್ತಮವಾಗಿ ಜೀವನವನ್ನು ಕಟ್ಕೊಂಡಿರ್ತಾರೆ. ಅವರಿಗೆ ಈ ಒಂದು ಏನು ವಯೋಸಹಜ ನಿವೃತ್ತಿ ಏನಾಗಿದೆ, ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರಿಗೆ ದೇವರವರು ನಿವೃತ್ತಿ ಜೀವನದಲ್ಲಿ ಆರೋಗ್ಯಯುತವಾದ ಜೀವನವನ್ನು ಕೊಟ್ಟು ಅವರ ಕುಟುಂಬದ ಜೊತೆ, ಬಂಧು ಬಳಗದ ಜೊತೆ, ಮನೆಯವರ ಜೊತೆಯಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಬಾಳಲಿ ಅಂತೇಳಿ ನಾವು ನಮ್ಮ ಶಾಲಾ ಎಲ್ಲ ತಾಲೂಕಿನ ಶಿಕ್ಷಕರ ಪರವಾಗಿ ಆಲಿಸೋದಕ್ಕೆ ಇಷ್ಟಪಡ್ತೀವಿ.